ಟೀಸರ್ ಬಿಡುಗಡೆ ಯಾವಾಗ ಆಗುತ್ತೆ ಅದನ್ನು ಪೋಸ್ಟ್ಪೋನ್ ಆಗುತ್ತಾ ಅಥವಾ ಹೇಗೆ ಅಂತ? ಗೊತ್ತಿಲ್ಲ, ಇನ್ನೂ ಟೀಮ್ ಅವರು ಅದೆಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅದನ್ನು ಹೇಳ್ತೀನಿ. ನಾಳೆ ತಾತನ ಹುಟ್ಟಿದಪ್ಪ, ಇವತ್ತು ನಿಮ್ಮದು ಅಂದರೆ ಎರಡು ಕ್ಲಬ್ ಆಗಿದೆ, ಅಂದರೆ ಸೆಲೆಬ್ರೇಷನ್ ಅನ್ನೋದಕ್ಕೆ. ಹೌದು, ಚಿಕ್ಕ ವಯಸ್ಸಿಂದನೂ ಜೊತೆಗೆ ಆಚರಿಸ್ಕೊಂಡು ಬಂದಿದ್ದು. ಅವ್ರದ್ದು ಹುಟ್ಟುಹಬ್ಬದ ಹಿಂದಿನ ದಿವಸ ಹುಟ್ಟಿದ್ದು ನನ್ನ ಪುಣ್ಯ ಅನಿಸುತ್ತೆ. ಅವ್ರ ಜೊತೆ ಹುಟ್ಟುಹಬ್ಬನ ಆಚರಿಸೋ ಆ ಪುಣ್ಯ ನನಗೂ ಸಿಕ್ತು. ಇವತ್ತೇನಾರು ಅಲ್ಲಿಗೆ ಹೋಗುವಂಥ? ಹೌದು, ಖಂಡಿತ ಪ್ರತಿ ವರ್ಷ ಹೋಗ್ತೀನಿ. ಈಗ ಮಧ್ಯಾಹ್ನದ ಮೇಲೆ ಅಲ್ಲಿ ಹೋಗಿ ಅವ್ರ ಆಶೀರ್ವಾದ ತಗೊಳ್ತೀನಿ. ಏಪ್ರಿಲ್ ಹೌದು, ಸುಮಾರು ಜನ ಇದೆ. ಧೃತಿ ಹುಟ್ಟುಹಬ್ಬದಿಂದ ಶುರು ಆಗುತ್ತೆ. ಇವತ್ತು ನಂದು, ನಾಳೆ ನಮ್ಮ ತಾತಂದು, ಆಮೇಲೆ ಧಿರೇನ್ ಅವ್ರದ್ದು ಇದೆ. ಆ್ಯಂಡ್ ನನ್ನ ತಂಗಿ ವಂದಿತಾತ್ ಕೂಡ 30ನೇ ತಾರೀಕು. ಆಮೇಲೆ ಮೇಯಲ್ಲಿ ನಮ್ಮ ಅಣ್ಣಂದು ಹುಟ್ಟುಹಬ್ಬ. ಸೊ ಒಂಥರ ಏಪ್ರಿಲ್ ಮೇ ಈ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲರೂ ಹುಟ್ಟುಹಬ್ಬನೇ ಆಚರಿಸೋದು ಜಾಸ್ತಿ. ತುಂಬ ಹೊಸ್ದಾಗಿ ಏನೋ ಮಾಡಿದ್ದೀನಿ ನಾನು, ಎಸ್ಪೆಷಲಿ ತುಂಬ ಹೊಸ್ದಾಗಿ ಏನೋ ಮಾಡಿದ್ದೀನಿ. ಬಟ್ ಟೀಮೆಲ್ಲ ಸೇರಿಕೊಂಡು ಎಲ್ಲ ನೀವು ನೋಡ್ಬಿಟ್ಟು ಹೇಳಬೇಕು. ಅದು ಸದ್ಯಕ್ಕೆ ಡಿಸ್ಕಸ್ ಆಗ್ತಿದೆ ಏನು ಮಾಡಬೇಕು ಅದನ್ನು, ಇವಾಗ ಲಾಂಚ ಏನು ಅಂತ. ಬಟ್ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋಕೆ ನಾನು ಕಾಯ್ತಾ ಇದ್ದೀನಿ. ಎಕ್ಕ ಮತ್ತೊಂದು ಜಾಕಿ ಆಗುತ್ತಾ ಅಂತ ಅಭಿಮಾನಿಗಳ ಕಡೆ? ಖಂಡಿತ ಇಲ್ಲ. ಜಾಕಿ ಥರ ಇನ್ನೊಂದು ಸಿನಿಮಾ ಬರೋಕ್ಕೆ ಸಾಧ್ಯನೇ ಇಲ್ಲ. ಎಕ್ಕನೇ ಬೇರೆ. ಬಟ್ ಜಾಕಿ ಸಿನಿಮಾ ಏನಂದರೆ, ಆ ಸಿನಿಮಾಯಿಂದ ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ, ಅವ್ರ ಕ್ಯಾರೆಕ್ಟ್ರಲ್ಲಾಗಲಿ. ಆ್ಯಂಡ್ ಆಮೇಲೆ ಅಫ್ಕೋರ್ಸ್ ಎಕ್ಕ ಟೈಟ್ಲ್ ಅಂತ ಬಂದಾಗ ಮೊದಲು ಜ್ಞಾಪಕ ಬರೋದೇ ಜಾಕಿ ಸಿನಿಮಾ. ಯಾಕಂದರೆ ಅಂಥ ಇಂಪ್ಯಾಕ್ಟು. ಕೊನೆಗೆ ಲಾಸ್ಟ್ ರಿಲೀಸ್ ಆದಾಗಲೂ ಯಾವ ಥರ ಸೆಲೆಬ್ರೇಷನ್ ಇತ್ತು. ಈಗ ಅಪ್ಪು ಸಿನಿಮಾ ರಿಲೀಸ್ ಆದಾಗಲೂ ಆ ಥರ ಸೆಲೆಬ್ರೇಷನ್. ಸೊ ಕೆಲವು ಸಿನಿಮಾ ಏನಂದರೆ ಅದು ಯಾವತ್ತಿದ್ರೂ ಆ ಥರ ಸಿನಿಮಾನ ಮತ್ತೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಏನಂದರೆ ಅದರಲ್ಲಿ ಇನ್ಸ್ಪೈರ್ ಆಗಿರೋ ಕೆಲವು ವಿಷಯನ ನಮಗೆ ತೋರ್ಸೋಕ್ಕೆ, ಆಡಿಯನ್ಸಿಗೆ ತೋರಿಸ್ಬೇಕು ಅಂತ ಒಂದು ಆಸೆ ಅಷ್ಟೇ. ಟೀಮ್ ಎಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಅನೌನ್ಸ್ ಮಾಡ್ತೀನಿ. ನಾಳೆ ತಾತನ ಹುಟ್ಟಿದಬ್ಬ ಜೊತೆಗೆ ಶ್ರೀಮೂರ್ತಿ ಪ್ರೊಡಕ್ಷನ್ ಫೈರ್ಫ್ಲೈ ಕೂಡ ರಿಲೀಸ್ ನಾಳೆ. ಎಸ್, ಹೌದು. ಅವ್ರ ಹುಟ್ಟುಹಬ್ಬದ ದಿವಸ ಸಿನಿಮಾ ಬೇರೆ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ತುಂಬ ಹೊಸದಾಗಿ ಬಂದಿರೋ ಸಿನಿಮಾ. ನೀವೇ ಇದನ್ನು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ. ಆ್ಯಂಡ್ ತುಂಬ ಒಳ್ಳೆ ಹೊಸ ಟೀಮು, ಹೊಸ ಥರ ಪ್ರಾಡಕ್ಟ್ ಬೇರೆ ಇದೆ. ಸಿನಿಮಾ ಚೆನ್ನಾಗಾಗುತ್ತೆ ಅಂತ ನಾನು ನಂಬ್ತೀನಿ. ನೀವು ಎಷ್ಟೇ ಬೇಡ ಅಂದ್ರೂ ನಿಮ್ಮನ್ನು ನೋಡೋಂಥ ಫ್ಯಾನ್ಸು ಫ್ಯೂಚರ್ ಪವರ್ ಸ್ಟಾರ್ ಅಂತ ಹೇಳ್ತಾರೆ. ಅದನ್ನು ಪ್ರೀತಿಯಿಂದ ಹೇಳ್ತಾರೆ. ಅದನ್ನು ಸ್ವೀಕರಿಸೋ ರೀತಿ ಹೇಗಿರುತ್ತೆ ನಿಮ್ಮ? ಒಂದೇನಂದರೆ ಅವರು ಅಷ್ಟು ಪ್ರೀತಿಯಿಂದ ಹೇಳೋ ಮಾತೇನಂದರೆ ತುಂಬ ಖುಷಿಯಾಗುತ್ತೆ. ನನಗೆ ಯಾವಾಗ ಎಲ್ರಿಗೂ ಗೊತ್ತು ನಮ್ಮ ಸಿಗಪ್ಪಂತಾರೆ ಇನ್ನೊಬ್ರು ಬರೋಕ್ಕೆ ಸಾಧ್ಯ ಇಲ್ಲ. ಬಟ್ ಏನೋ ಅವರಲ್ಲಿ ಕೆಲವು